ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಬಹಳ ದಿನಗಳ ನಂತರ ಕನ್ನಡದಲ್ಲಿ ಒಂದು ದೊಡ್ಡ ಸಿನಿಮಾ ತೆರೆ ಕಂಡಿದೆ. ಕೆಡಿ ಕಾಯಿಸಿ ಸತಾಯಿಸಿ ಕೆಡಿ ಈ ವಾರ ತೆರೆಗೆ ಬಂದಿದೆ. ಸೊ ಕೆಡಿ ಸಿನಿಮಾ ಮೂಲಕ ನಿರ್ದೇಶಕ ಪ್ರೇಮ್ ಕಂಬ್ಯಾಕ್ ಮಾಡಿದ್ರ. ಧ್ರುವ ಸರ್ಜಾಗೆ ಈ ಸಿನಿಮಾ ದೊಡ್ಡ ಗೆಲುವು ತಂದು ಕೊಡುತ್ತಾ? ಓವರಾಲ್ ಆಗಿ ಈ ಸಿನಿಮಾ ನೋಡಿ ನನಗೆ ಏನು ಅನ್ನಿಸ್ತು, ನನ್ನ ಹಾನೆಸ್ಟ್ ರಿವ್ಯೂನ ಕೊಡ್ತೀನಿ. ಸೊ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿಯೊಂದು ಅಪ್ಡೇಟ್ಗಾಗಿ ತಪ್ಪದೆ ಬೆಲ್ ಬಟನನ್ನು ಒತ್ತಿ. ಸೊ ಲೆಟ್ಸ್ ಇನ್. ಮೂರುವರೆ ವರ್ಷಗಳ ಸುದೀರ್ಘವಾದಂತಹ ಜರ್ನಿ. KVN ಪ್ರೊಡಕ್ಷನ್ನಲ್ಲಿ ಬಂದಿರುವಂತಹ ಕೆಡಿ ಸಿನಿಮಾ. ನಿರ್ದೇಶಕ ಪ್ರೇಮ್ ಮತ್ತು ಧ್ರುವ ಸರ್ಜಾ ಜುಗಲ್ಬಂದಿಯಲ್ಲಿ ಬಂದಿರುವಂತಹ ಮೊಟ್ಟ ಮೊದಲ ಸಿನಿಮಾ. ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿ KVN ಬ್ಯಾನರ್ನ ಮೊಟ್ಟ ಮೊದಲ ದೊಡ್ಡ ಸಿನಿಮಾ ತೆರೆ ಕಂಡಿದೆ. ಸೊ ಪ್ರೇಮ್ ಅವರು ಎಂದಿನಂತೆ ಸ್ವಲ್ಪ ಟೈಮ್ ತಗೊಂಡೆ ಸಿನಿಮಾ ಮಾಡ್ತಾರೆ. ಧ್ರುವ ಸರ್ಜಾ ಅವರು ಕೂಡ ಸ್ವಲ್ಪ ಟೈಮ್ ತಗೊಂಡೆ ಸಿನಿಮಾ ಮಾಡ್ತಾ ಇದ್ರು. KVN ಪ್ರೊಡಕ್ಷನ್ನಲ್ಲಿ ನಿರ್ಮಾಣ ಆಗಿರುವಂತಹ ದೊಡ್ಡ ಸಿನಿಮಾಗಳಿಗೆ ನಿರಂತರವಾಗಿ ಒಂದಿಲ್ಲೊಂದು ಸಮಸ್ಯೆಗಳು ಎದುರಾಗ್ತಾನೆ ಇತ್ತು. KVN ಬ್ಯಾನರ್ನಲ್ಲಿ ಬರುವಂತಹ ದೊಡ್ಡ ಸಿನಿಮಾಗಳಿಗೆ ಬಿಡುಗಡೆ ಭಾಗ್ಯವೇ ಇಲ್ವಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗಿತ್ತು. ಟಾಕ್ಸಿಕ್ ಮತ್ತು ಜನನಾಯಕನ್ ಸಿನಿಮಾಗಳ ಮಧ್ಯದಲ್ಲಿ ಕೆಡಿ ಸಿನಿಮಾನ ಸೈಡ್ಲೈನ್ ಮಾಡಿಬಿಟ್ರು ಅನ್ನುವಂತಹ ಚರ್ಚೆಗಳು ಕೂಡ ಒಂದು ಕಡೆ ಇತ್ತು. KVN ಪ್ರೊಡಕ್ಷನ್ಸ್ ಮತ್ತು ಪ್ರೇಮ್ ನಡುವೆ ಒಂದಷ್ಟು ಗೊಂದಲಗಳಿತ್ತು. ಆ ಕಾರಣಕ್ಕಾಗಿಯೇ ಕೆಡಿ ಸಿನಿಮಾವನ್ನು ಕಡೆಗಣಿಸಿದ್ರು, ಸೈಡ್ಲೈನ್ ಮಾಡಿದ್ರು ಅನ್ನುವಂಥದ್ದು. ಅದೆಲ್ಲವನ್ನೂ ಹೊರತುಪಡಿಸಿ KVNಗೆ ಒಂದು ಹೊಸ ಆಯಾಮವನ್ನು ನೀಡುವಂತಹ ಸಿನಿಮಾ ಆಗುತ್ತಾ ಅನ್ನುವಂಥದ್ದು. ಪ್ರೇಮ್ ಅಂದ ತಕ್ಷಣ ನಮಗೆ ನೆನಪಾಗೋದು 3 ಸಿನಿಮಾ. ಒಂದು ಜೋಗಿ, ಕರಿಯ ಮತ್ತು ಎಕ್ಸ್ಕ್ಯೂಸ್ ಮೀ. ಆ 3 ಸಿನಿಮಾಗಳ ಯಶಸ್ಸಿನ ಬಳಿಕ ಪ್ರೇಮ್ ಹ್ಯಾಟ್ರಿಕ್ ಡೈರೆಕ್ಟರ್ ಅನ್ನುವಂತಹ ಖ್ಯಾತಿಯನ್ನು ಗಳಿಸಿದ್ರು. ಸೊ 3 ಸಿನಿಮಾಗಳು ಕೂಡ ಕನ್ನಡದಲ್ಲಿ ಒಂದು ಬೆಂಚ್ ಮಾರ್ಕನ್ನು ಕ್ರಿಯೇಟ್ ಮಾಡಿದಂತಹ ಸಿನಿಮಾಗಳು. ವಿಭಿನ್ನವಾದಂತಹ ಕಥೆಯನ್ನು ನಿರ್ದೇಶಕ ಪ್ರೇಮ್ ಹೇಳಿದರು. ಅದಾದಮೇಲೆ ಬಂದಂತಹ ಸಿನಿಮಾಗಳು ಯಶಸ್ಸು ಸೋಲು, ನಾನು ಅದನ್ನು ಪಕ್ಕಕ್ಕಿಟ್ಟು ಬೆಂಚ್ ಮಾರ್ಕ್ ಅನ್ನುವಂತಹ ವಿಚಾರವನ್ನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ಸೊ ಆ 3 ಸಿನಿಮಾಗಳ ನಂತರ ಪ್ರೇಮ್ ಎಲ್ಲೋ ಒಂದು ಕಡೆ ಕಾಣೆಯಾಗ್ಬಿಟ್ಟಿದ್ರು ಅನ್ನುವಂತಹ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಅಂದರೆ ಪ್ರೇಮ್ ಅವರ ಸಿಗ್ನೇಚರ್ ಏನಿತ್ತು ಅದನ್ನು ಅವರು ಮಾರ್ಕ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಹುಶಃ ಕೆಡಿ ಮೂಲಕ ಅವರು ಒಂದು ಕಂಬ್ಯಾಕ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಸ್ಟೋರಿ ವಿಚಾರ, ಎಸ್ ಅಫ್ಕೋರ್ಸ್ ಸ್ಟೋರಿ ಅಂಡರ್ವರ್ಲ್ಡ್ ಬೇಸ್ಡು. ಈ ಹಿಂದೆ ಆಲ್ರೆಡಿ ಹಲವು ಸಿನಿಮಾಗಳಲ್ಲಿ ಅದನ್ನು ಹೇಳಿದ್ದಾರೆ ಪ್ರೇಮ್ ಅವರು. ಆದರೆ ಇಲ್ಲಿ ಅಂಡರ್ವರ್ಲ್ಡ್ ಕಥೆಯನ್ನು, ಭೂಗತ ಕಥೆಯನ್ನು ಒಂದು ಹೊಸ ರೀತಿಯಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಕತೆ ನಡೆಯೋದು 70ರ ದಶಕದಲ್ಲಿ. ಸೊ ಅದಕ್ಕೆ ಬೇಕಾದಂತಹ ಸೆಟ್ಗಳನ್ನು, ಅವತ್ತಿನ ಕಾಲ ಹೇಗಿತ್ತು ಆ ಬ್ಯಾಕ್ಗ್ರೌಂಡನ್ನು, ಸೆಟ್ ಡಿಸೈನ್ ಇರಬಹುದು ಅಥವಾ ಅಲ್ಲಿ ಪಾತ್ರಗಳನ್ನ ಡಿಸೈನ್ ಮಾಡಿರುವ ರೀತಿ ಇರ್ಬೋದು, ಕಾಸ್ಟ್ಯೂಮ್ ಇರಬಹುದು, ಎಲ್ಲವನ್ನೂ ಕೂಡ ಆ ಕಾಲಕ್ಕೆ ಹೊಂದುವಂತಹ ರೀತಿಯಲ್ಲಿ ಇಲ್ಲಿ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಪ್ರೇಮ್ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳ್ತೀನಿ. ಒಂದು ಮೇಕಿಂಗ್ ಪ್ಯಾಟ್ರನ್ನು ಪ್ರೇಮ್ ಅವರ ಇಲ್ಲಿಯವರೆಗೂ ಬಂದಂತಹ ಸಿನಿಮಾಗಳನ್ನು ಹೊರತುಪಡಿಸಿ ಇಲ್ಲೊಂದು ಹೊಸ ರೀತಿ ಇವತ್ತಿನ ಕಾಲಕ್ಕೆ ಏನು ಬೇಕೋ ಅದನ್ನು ಹೇಳುವಂತಹ, ಅಂದರೆ ಒಂದು ದೊಡ್ಡ ಸಿನಿಮಾ ಮೇಕಿಂಗ್ನ ಪ್ರಕ್ರಿಯೆ ಏನಿದೆ, ಹೊಸ ತಂತ್ರಜ್ಞಾನವನ್ನು ಬಳಸಿ, ಟೆಕ್ನಾಲಜಿ ಅಂದರೆ ವಿಜುವಲ್ ಟ್ರೀಟ್ ಅಂತ ಏನು ಕರಿತೀವಿ, ಅದು ಅಚ್ಚುಕಟ್ಟಾಗಿ ಇಲ್ಲಿ ಬಳಸ್ಕೊಂಡಿದ್ದಾರೆ. ಮತ್ತು ಸಾಂಗ್ಸು ಈ ಸಿನಿಮಾದಲ್ಲಿ ಒಂದು ಮಟ್ಟಕ್ಕೆ ತುಂಬ ಚೆನ್ನಾಗಿ ಆಡಿಯನ್ಸ್ಗೆ ರೀಚ್ ಆಗಿದೆ. ಇನ್ನು ಎರಡನೇದು ಧ್ರುವ ಸರ್ಜಾ ಅವರ ಮೊನಾಟನಸ್ ಅನ್ನು ಇಲ್ಲಿ ಪ್ರೇಮ್ ಅವರು ಬ್ರೇಕ್ ಮಾಡಿದ್ದಾರೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಯಾಕಂದರೆ ಧ್ರುವ ಸರ್ಜಾ ಅವರು ಹಿಂದಿನ 5 ಸಿನಿಮಾಗಳಲ್ಲಿ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ಧ್ರುವ ಸರ್ಜಾ ಅವರ ಪೊಟೆನ್ಷಿಯಲ್ನ ಸಂಪೂರ್ಣವಾಗಿ ಎಲ್ಲೋ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ವೇನೋ ಅನ್ನುವಂಥದ್ದು. ಆ ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜನ್ನೇ ಇಟ್ಕೊಂಡು ಎಲ್ಲರೂ ಸಿನಿಮಾದ ಕಥೆಯನ್ನು ಹೇಳುವ ಪ್ರಯತ್ನ ಮಾಡಿದ್ರು ಅಂತ ನನಗೆ ವೈಯಕ್ತಿಕವಾಗಿ ನಾನೊಬ್ಬ ಆಡಿಯನ್ ಆಗಿ ಅನಿಸ್ತಾ ಇತ್ತು. ಬಹುಶಃ ಧ್ರುವ ಸರ್ಜಾ ಅವರಲ್ಲಿ ಇನ್ನೂ ಹೆಚ್ಚಿನದನ್ನು ಸಿನಿಮಾಗೆ ಕೊಡುವಂತಹ ಪೊಟೆನ್ಷಿಯಲ್ ಇದ್ದಾಗಿಯೂ ಕೂಡ ಅದನ್ನು ಯಾರು ಬಳಸ್ಕೊಳ್ಳಿಲ್ವಲ್ಲ ಅನ್ನುವಂತಹ ಒಂದು ಕ್ಲೀಶೆ ನನ್ನನ್ನು ಕಾಡಿತ್ತು. ಸೊ ಕೆಡಿ ಸಿನಿಮಾದಲ್ಲಿ ಪ್ರೇಮ್ ಅವರು ಅದನ್ನು ಬಹಳ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ. ಇಲ್ಲಿ ಹೊಸ ಧ್ರುವ ಸರ್ಜಾ ಅವರನ್ನು ನಾವು ನೋಡ್ತೀವಿ. ಅವರ ಆ್ಯಕ್ಷನ್ನು, ಡ್ಯಾನ್ಸು ನೋಡಿದ್ವಿ, ಅದನ್ನೂ ಇಲ್ಲೂ ನೋಡ್ತೀವಿ. ಅದರ ಜೊತೆಗೆ ಅವರ ಎಮೋಷನಲ್ ಪರ್ಫಾರ್ಮೆನ್ಸು ಮತ್ತು ಅವರ ಹ್ಯೂಮರ್, ಕಾಮಿಡಿ ಸೆನ್ಸು ಮತ್ತು ಆ 70ರ ದಶಕದ ಪಾತ್ರವನ್ನು ಅವರು ಕ್ಯಾರಿ ಮಾಡಿರುವ ರೀತಿ, ಸೊ ಇಡೀ ಸಿನಿಮಾವನ್ನು ತಮ್ಮ ಶೋಲ್ಡರ್ ಮೇಲೆ ತೆಗೆದುಕೊಂಡು ಹೋಗಿರುವ ರೀತಿ, ಒಂದು ಹೊಸ ರೀತಿಯ ಧ್ರುವ ಸರ್ಜಾ ಇಲ್ಲಿ ಕಾಣಿಸ್ಕೊಳ್ತಾರೆ. ಹಿಂದಿನ 5 ಸಿನಿಮಾಗಳಲ್ಲಿ ನೋಡಿದಂತಹ ಧ್ರುವ ಸರ್ಜಾ ಅವರನ್ನ ಬಿಟ್ಟು ಒಂದು ಮೊನಾಟನಸ್ ಅನ್ನು ಇಲ್ಲಿ ಬ್ರೇಕ್ ಮಾಡಿದ್ದಾರೆ. ಅದು ನನಗೆ ಬಹಳ ಇಂಪ್ರೆಸಿವ್ ಅಂತ ಅನಿಸ್ತು. ಎಸ್, ಒಂದು 70ರ ದಶಕದ ಕತೆ ಅಂದಾಗ ಅಲ್ಲಿ ಬಹಳ ಪ್ರಮುಖವಾಗಿ ಚಾಲೆಂಜ್ ಅಂತ ಅನ್ಸೋದು ನಿರ್ದೇಶಕರಿಗೆ ಒಂದು ಕಾಸ್ಟ್ಯೂಮು ಮತ್ತು ಪಾತ್ರಗಳ ಲುಕ್ಕನ್ನು ಡಿಸೈನ್ ಮಾಡೋದು. ಎರಡನೇದು ಸೆಟ್ಟು. ಯಾಕಂದರೆ 70ರ ದಶಕದ ಕಥೆಯನ್ನು ಹೇಳಬೇಕು ಅಂದಾಗ ಅದರ ಬ್ಯಾಕ್ ಡ್ರಾಪನ್ನು ಗಮನ ಇಟ್ಟು ಕೆಲಸ ಮಾಡಬೇಕಾಗತ್ತೆ. ಸೊ ಇಲ್ಲಿ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರು ಹಿಂದಿನ ಅವರ ಕೆಲಸಗಳನ್ನು ನಾವು ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಇಲ್ಲಿ ಬಹಳ ಅಚ್ಚುಕಟ್ಟಾಗಿ
ಆ ಸೆಟ್ಟನ್ನು ತುಂಬ ಚೆನ್ನಾಗಿ ಆರ್ಟ್ ವರ್ಕನ್ನು ಮಾಡಿದ್ದಾರೆ. ಮತ್ತು ವಿಲಿಯಂ ಡೇವಿಡ್ ಅವರ ಸಿನಿಮಾಟೋಗ್ರಫಿ ಇಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಇನ್ನು ಓವರಾಲ್ ಆಗಿ ನಾನು ಕತೆ ಬಗ್ಗೆ ಹೆಚ್ಚು ಹೇಳೋಕೆ ಹೋಗೋದಿಲ್ಲ. ಧ್ರುವ ಸರ್ಜಾ ಇಡೀ ಸಿನಿಮಾದಲ್ಲಿ ನಮಗೆ ಗಮನ ಸೆಳೀತಾರೆ. ಈ ಸಿನಿಮಾ ಮೂಲಕ ಅವರಿಗೆ ಇನ್ನೊಂದಷ್ಟು ಒಳ್ಳೆಯ ಪಾತ್ರಗಳು ಖಂಡಿತವಾಗ್ಲೂ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ಅವರ ಸಂಪೂರ್ಣವಾದಂಥ ಪೊಟೆನ್ಷಿಯಲನ್ನು ಇಲ್ಲಿ ಹಾಕಿದ್ದಾರೆ. ಅವರನ್ನು ಹೊರತುಪಡಿಸಿದರೆ ಸಂಜಯ್ ದತ್ ಅವರ ಪಾತ್ರ, ದೇವ್ ಅನ್ನುವಂತಹ ಪಾತ್ರ ಇಲ್ಲಿ ಗಮನ ಸೆಳೆಯುತ್ತೆ. ಆದರೆ ಪೈಲ್ವಾನ್ ಅನ್ನುವಂತಹ ಬ್ಯಾಕ್ಡ್ರಾಪ್ ಏನು ಮಾಡಿದ್ದಾರೆ ಅಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಸಂಜಯ್ ದತ್ ಅವರ ಇದರಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಹೊರತುಪಡಿಸಿದರೆ ಅವರು ಒಂದು ನೆಗೆಟಿವ್ ಪಾತ್ರವನ್ನು, ಧ್ರುವ ಸರ್ಜಾ ಅವರ ಆಪೋಸಿಟ್ ಪಾತ್ರವನ್ನು ಬಹಳ ಸಮರ್ಥವಾಗಿ ಆ ವೆಯ್ಟೇಜನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಎಸ್, ಅದು ಸಂಜಯ್ ದತ್ ಅವರಿಗೆ ಆ ಒಂದು ತೂಕ ಇದೆ, ಅಷ್ಟು ವರ್ಷಗಳ ಅನುಭವ ಇದೆ, ಆ ಒಂದು ವೆಟರನ್ ಆ್ಯಕ್ಟರ್, ಬಾಲಿವುಡ್ನ ವೆಟರನ್ ಆ್ಯಕ್ಟರ್, ಅವರನ್ನ ಇಲ್ಲಿ ಸಮರ್ಥವಾಗಿ ಒಂದು ಲೆಕ್ಕಕ್ಕೆ ಬಳಸ್ಕೊಂಡಿದ್ದಾರೆ. ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮತ್ತು ರಮೇಶ್ ಅರವಿಂದ್ ಅವರು ಮತ್ತು ಶಿಲ್ಪಾ ಶೆಟ್ಟಿ ಅವರ ಪಾತ್ರಗಳು ಕೂಡ ಇಲ್ಲಿ ಗಮನ ಸೆಳೆಯುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಟ್ವಿಸ್ಟನ್ನು ಇಟ್ಟಿದ್ದಾರೆ. ನಮಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತ ಅನಿಸಿದ್ರು ಕೂಡ ಅದು ಪಾರ್ಟ್ 2ಗೆ ಲೀಡ್ ಇದೆ. ಸುದೀಪ್ ಅವರ ಕಾಲಭೈರವ ಅನ್ನುವಂತಹ ಕ್ಯಾರೆಕ್ಟರಲ್ಲಿ ಬರುತ್ತೆ. ಸೊ ಪಾರ್ಟ್ 2ನಲ್ಲಿ ಸುದೀಪ್ ಅವರ ಪಾತ್ರ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಸಿನಿಮಾ ಮುಗಿದ ಮೇಲೆ ಓವರಾಲ್ ಆಗಿ ಎಲ್ರಿಗೂ ಕೂಡ ಅನಿಸುತ್ತೆ. ಇನ್ನು ಸಿನಿಮಾದಲ್ಲಿ ಏನು ನೆಗೆಟಿವ್ ಅಂಶ ಇಲ್ವಾ ಅನ್ನೋದು, ನೆಗೆಟಿವ್ ಅನ್ನೋದಕ್ಕಿಂತ 2 ಗಂಟೆ 22-23 ನಿಮಿಷಗಳ ಸಿನಿಮಾ ಫಸ್ಟ್ ಹಾಫ್ ಲೆಂತ್ ಇದೆ. ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ಫಸ್ಟ್ ಹಾಫ್ ಸ್ವಲ್ಪ ಡೈಲಾಗು, ಸಿಚುವೇಶನ್ಗಳು, ಅದನ್ನು ಹೇಳಿರೋ ರೀತಿ ಸ್ವಲ್ಪ ಸ್ಪೀಡ್ ಅಂತ ಅನಿಸ್ತು. ಬೇಗ ಅದನ್ನು ತಗೊಳ್ಳೋದಕ್ಕಾಗಲಿಲ್ಲ. ಒಂದು ಸೀನು, ಒಂದು ಡೈಲಾಗು ಮುಗಿಯುವಷ್ಟರಲ್ಲಿ ಇನ್ನೊಂದು ಬರ್ತಾ ಇತ್ತು. ಅದು ಬೇಗ ಡೈಜೆಸ್ಟ್ ಆಗ್ತಾ ಇರಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡು ಇನ್ನೊಂದು ಸೀನಿಗೆ ಹೋಗುವಷ್ಟರಲ್ಲಿ, ಇನ್ನೊಂದು ಡೈಲಾಗ್ ಕೇಳುವಷ್ಟರಲ್ಲಿ ಹಿಂದಿನ ಡೈಲಾಗ್ ಏನಾಯಿತು ಅನ್ನೋದು, ಅಂದರೆ ಅಷ್ಟು ಸ್ಪೀಡಾಗಿ ಅದನ್ನು ಹೇಳ್ಕೊಂಡು ಹೋಗ್ತಾರೆ. ಎಲ್ಲೋ ಒಂದು ಕಡೆ ಅದು ಸ್ವಲ್ಪ ಹೆವಿ ಅಂತ ಅನಿಸ್ತು. ನನಗೆ ವೈಯಕ್ತಿಕವಾಗಿ ಸ್ವಲ್ಪ ಡೈಲಾಗ್ ಹೆವಿ ಅನ್ನಿಸ್ತು. ಇಂಟರ್ವಲ್ ಆದಮೇಲೆ ಸೆಕೆಂಡ್ ಹಾಫ್ ಬಂದಾಗ ಎಸ್, ಇದನ್ನು ಈ ಸೆಕೆಂಡ್ ಹಾಫ್ನ ಈ ಒಂದು ಸೀಕ್ವೆನ್ಸ್ಗೆ ಅಲ್ಲಿ ಲೀಡನ್ನು ಕೊಟ್ಟರು ಅಂತ ಸೆಕೆಂಡ್ ಹಾಫ್ನಲ್ಲಿ ಅದಕ್ಕೆ ಜಸ್ಟಿಫೈ ಮಾಡಿದ್ದಾರೆ ಅಂತ ಅನಿಸ್ತು. ಆದರೆ ಡೈಲಾಗ್ಗಿಂತ ಸ್ವಲ್ಪ ಸೈಲೆನ್ಸಲ್ಲಿ ಇನ್ನೊಂದಷ್ಟು ಸೀಕ್ವೆನ್ಸ್ಗಳನ್ನು ಹೇಳುವಂತಹ ಪ್ರಯತ್ನ ಮಾಡಿದರೆ ಅದು ಇನ್ನು ಸ್ವಲ್ಪ ಕನ್ವಿನ್ಸಿಂಗ್ ಆಗಿರ್ತಿತ್ತು ಅಂತ ನನಗನ್ಸುತ್ತೆ. ಆದರೆ ಅದು ಪ್ರೇಮ್ ಅವರ ಸ್ಟೈಲ್ ಅಲ್ಲ. ಯಾಕಂದರೆ ಅವರು ಯಾವಾಗಲೂ ಡೈಲಾಗನ್ನು ಅಪರ್ ಹ್ಯಾಂಡಲ್ಲಿ ಇಡ್ತಾರೆ ಮತ್ತು ಅವರ ಸೀಕ್ವೆನ್ಸ್ಗಳೇ ಹಾಗಿರುತ್ತೆ. ತುಂಬ ವೈಭವೀಕರಿಸೋದು, ಡೈಲಾಗ್ಗಳನ್ನು ಹೆಚ್ಚು ಇಡೋದು, ಆ ಮಾಸ್ ಸಿನಿಮಾಗಳ ಅಬ್ಬರ ಅವ್ರ ಸಿನಿಮಾಗಳಲ್ಲಿ ನಾವು ನೋಡ್ತೀವಿ. ಹಾಗಾಗಿ ನಾವು ಅದನ್ನು ಅವ್ರ ಸಿನಿಮಾದಲ್ಲಿ ಅವ್ರು ಏನು ಹೇಳ್ತಾರೆ, ಯಾವ ರೀತಿ ಹೇಳ್ತಾರೆ, ಅದನ್ನೇ ಅದೇ ರೀತಿಯಲ್ಲಿ ನೋಡಬೇಕಾಗುತ್ತೆ. ಪ್ರೇಮ್ ಮತ್ತು ಧ್ರುವ ಸರ್ಜಾ ಅವರ ಜುಗಲ್ಬಂದಿ ಬಹಳ ಚೆನ್ನಾಗಿ ಇಲ್ಲಿ ವರ್ಕ್ ಆಗಿದೆ. KVN ಪ್ರೊಡಕ್ಷನ್ ಅವರು ಸಿನಿಮಾಗೆ ಏನು ಬೇಕು, ಆ ರಿಚ್ನೆಸ್ಗೆ, ಆ ಲ್ಯಾವಿಶ್ನೆಸ್ಗೆ, ಒಂದು ದೊಡ್ಡ ಸಿನಿಮಾಗೆ ಏನು ಬೇಕೋ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ ಶುರು ಮಾಡಿದರು, ಆದರೆ ಪ್ಯಾನ್ ಇಂಡಿಯಾ ಬದಲು ಕನ್ನಡದಲ್ಲೇ ರಿಲೀಸ್ ಮಾಡಿದ್ದಾರೆ. ಅದು ನನಗೆ ನಿಜಕ್ಕೂ ಖುಷಿ ಕೊಟ್ಟಿದೆ. ಯಾಕಂದರೆ ಪ್ಯಾನ್ ಇಂಡಿಯಾ ಅಂತ ಅದನ್ನು ಪ್ರಮೋಷನ್ ಮಾಡಲಿಕ್ಕೆ ಶುರು ಮಾಡಿ ಕನ್ನಡ ಆಡಿಯನ್ಸ್ಗೆ ಅದೆಲ್ಲ ಒಂದು ಕಡೆ ಏನೋ ಒಂದು ಮಿಸ್ ಆಗ್ತಿತ್ತು. ಸೊ ಅಟ್ಲೀಸ್ಟ್ ಕನ್ನಡದಲ್ಲಷ್ಟೇ ರಿಲೀಸ್ ಆಗಿರೋದ್ರಿಂದ ಕನ್ನಡದಲ್ಲಷ್ಟೇ ಪ್ರಚಾರ ಮಾಡಿ ಫಸ್ಟು ಕನ್ನಡ ಆಡಿಯನ್ಸ್ಗೆ ಇದನ್ನು ರೀಚ್ ಮಾಡಿ ಆನಂತರ ಅದು ತಾನಾಗಿಯೇ ಪ್ಯಾನ್ ಇಂಡಿಯಾ ಆದರೆ ಅದು ಒಳ್ಳೆಯದು. KD ಆ್ಯಸ್ ಯೂಶುವಲ್ ಪ್ರೇಮ್ ಅವರ ಒಂದು ಡೈರೆಕ್ಷನ್ನಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಎಲ್ಲ ಮಸಾಲಾ ಎಲಿಮೆಂಟ್ಗಳಿರುವಂತಹ ಸಿನಿಮಾ. ಎಸ್, ಅಫ್ಕೋರ್ಸ್ ಧ್ರುವ ಸರ್ಜಾ ಅವರಿಗೆ ಒಂದು ದೊಡ್ಡ ಕಮ್ಬ್ಯಾಕ್, ಅಂದರೆ ಮುಂದಿನ ಸಿನಿಮಾಗಳಿಗೆ ಇದು ದೊಡ್ಡ ಲೀಡ್ ಆಗುತ್ತೆ. ಸೊ ನೀವು ತುಂಬ ಆ್ಯಕ್ಷನನ್ನು, ತುಂಬ ಮಾಸ್ ಮಸಾಲಾ ಎಂಟರ್ಟೈನ್ಮೆಂಟ್ ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ಒಂದು ಎಂಟರ್ಟೈನರ್ ಪೈಸಾ ವಸೂಲ್ ಸಿನಿಮಾ ಅಂತ ನನಗೆ ಅನಿಸುತ್ತೆ. ಸೊ ನೀವು KD ಸಿನಿಮಾನ ನೋಡಿದರೆ ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಾಗಿತ್ತು ನಮ್ಮ ಡೈಲಿ ಮಾಧ್ಯಮ ರಿವ್ಯೂ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ. ನೀವು ಸಿನಿಮಾಸಕ್ತರಾಗಿದ್ದರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನು ಏನಾದರೂ ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡ್ದಲೇ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ನೋಡಬೇಕು. ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲದೆ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೋಬೇಕು, ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನರಂಜನೆ ಜೊತೆಗೆ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾರ್ಚ್ ಲೈಟ್ ಥರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್.